ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮ. ಕೊನೆಯದಾಗಿ ನಾವು ಏನೇ ಮಾಡಿದ್ರೂ ವಿ ಆ್ಯಡ್ ಸಮ್ ವ್ಯಾಲ್ಯೂ ಟು ಇಟ್. ಅದಕ್ಕೆ ಒಂದು ಕ್ವಾಲಿಟಿನ ಅಥವಾ ಒಂದು ಕ್ವಾಂಟಿಟಿನ ನಾವು ಆ್ಯಡ್ ಮಾಡಬೇಕು ಅಂತ ಬಯಸ್ತೀವಿ. ಒಂದು ರಿಲೇಷನ್ಶಿಪ್ಪಲ್ಲಿರಲಿ ಅಥವಾ ಒಂದು ಕೆಲಸ ಕಾರ್ಯಗಳಲ್ಲಿರಲಿ, ಯಾರ ಜೊತೆ ಒಂದು ಸಂವಹನೆ ಅಥವಾ ಮಾತನಾಡುವಂಥ ಒಂದು ಕಮ್ಯುನಿಕೇಷನ್ ಫ್ಯಾಕ್ಟರ್ಸಲ್ಲಿರಲಿ, ನಾವು ಮನಸ್ಸಿನಲ್ಲಿ ಏನು ಅಂದುಕೊಳ್ತೀವೋ ಹೌ ಕ್ಯಾನ್ ವಿ ಮ್ಯಾನಿಫೆಸ್ಟ್ ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಎನಿ ಲಿಂಕ್ ವಿತ್ ಸ್ಪಿರಿಚುಯಾಲಿಟಿ ಆರ್ ಇಟ್ ಇಸ್ ಪ್ಯೂರ್ಲಿ ಸೈನ್ಸ್? ಹೌ ಡು ಯು ಸೇ ದ್ಯಾಟ್? ಹರೇ ಶ್ರೀನಿವಾಸ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ, ಶುಭ ಸಂಜೆ. ವೇದಿಕೆ ಮೇಲೆ ನನಗಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ. ಅವ್ರ ಮುಂದೆ ನಾನು ಕೂತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ, ಬಿಕಾಸ್ ಇದು ನನ್ನ ಮ್ಯಾನಿಫೆಸ್ಟೇಷನ್. ಹಾಂ, ಸೊ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಆಪರ್ಚುನಿಟಿ ಕೊಟ್ಟಿರೋವಂಥ ಪ್ರಶಾಂತ್ ಅವ್ರಿಗೂ ಹಾಗೂ ಸಿಗ್ನೇಚರ್ ಮೀಡಿಯಾ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಏನಂದರೆ ಈಗ ಮೇಯ್ನಾಗಿ ನಮ್ಮ ಒಂದು ನೆಗೆಟಿವ್ ಥಾಟಿಂದ ಯದ್ಭಾವಂ ತದ್ಭವತಿ. ಸೊ ನಮ್ಮ ಲಾ ಆಫ್ ಅಟ್ರಾಕ್ಷನಲ್ಲಿ ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಥಾಟ್ ಯು ಅಟ್ರಾಕ್ಟ್, ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್. ಸೊ ಮೇಯ್ನಾಗಿ ಈ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಲ್ಲು ಹೌದು, ನಮ್ಮ ಒಂದು ಜೀವನದಲ್ಲಿ ಬೇಕಾಗಿರೋದು. ಈಗ ಡಾಕ್ಟರ್ ಪದ್ಮಿನಿ ಮೇಡಮ್ ಹೇಳಿದ್ರು, ಸೆಲ್ಫ್ ಅದು ಬಹಳ ಮುಖ್ಯ. ಸೆಲ್ಫ್ ಲವ್ ಇಲ್ಲ ಅಂದರೆ ಇವತ್ತು ನಾವು ಯಾವುದನ್ನು ಗೆಲ್ಲಕ್ಕಾಗಲ್ಲ. ಇವತ್ತು ನಾವು ಏನೇ ಸಾಧಿಸಬೇಕು ಅಂದರೆ ಮೊದಲು ನಮಗೆ ಕಾನ್ಫಿಡೆಂಟ್ ಇರಬೇಕು. ನಾವೇನು ಅನ್ನೋದು ಫಸ್ಟ್ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಪ್ರಪಂಚಕ್ಕೆ ನಾವು ನಿಂತ್ಕೊತೀವಿ. 4 ಜನ ಚಪ್ಪಾಳೆ ತಟ್ಟಬೇಕು ಅಂದರೆ ನನ್ನ ಒಂದು ಇದರಲ್ಲಿ ಯಾವಾಗಲೂ ನಮ್ಮ ಬೆನ್ನನ್ನು ನಾವು ತಟ್ಕೋಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ನಾವು ನಡೆದು ಬಂದಿರುವಂಥ ಕಲ್ಲು ಮುಳ್ಳು, ಕಷ್ಟ ದುಃಖ ಏನೆಲ್ಲ ಫೇಸ್ ಮಾಡಿ ಬಂದಿರ್ತೀವಿ ಅಂದರೆ ಇವತ್ತು ನಾವೆಲ್ಲ ಸಕ್ಸಸ್ಫುಲ್ಲೇ, ಯಾರೂ ಅನ್ಸಕ್ಸಸ್ಫುಲ್ ಅಲ್ಲ, ಎಲ್ಲರೂ ದಾಟಿ ಬಂದಿರ್ತೀವಿ. ಸೊ ನಮ್ಮ ಬೆನ್ನನ್ನು ನಾವು ತಟ್ಕೊಳ್ಳೋದ್ರಿಂದ ಪ್ರಪಂಚ ನಮ್ಮ ಬೆನ್ನನ್ನು ತಟ್ಟತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಏನು, ನಮ್ಮ ವರ್ಡ್ಸ್ ನೀವು ಹೇಳಿದೆ, ಆ್ಯಕ್ಷನ್ಸ್, ಪ್ರತಿಯೊಂದು ವರ್ಡ್ಸು ಒಂದು ಅದ್ಭುತವಾದ ಪವರ್ ಇದೆ. ನಮ್ಮ ವರ್ಡ್ಸು ನಮ್ಮ ಲೈಫನ್ನು ಡಿಸೈನ್ ಮಾಡುತ್ತೆ, ಒಂದು ಬ್ಯೂಟಿಫುಲ್ ಡಿಸೈನ್ ಮಾಡುತ್ತೆ. ಅದೇ ನಮ್ಮ ಒಂದು ವರ್ಡ್, ಒಂದು ನೆಗೆಟಿವ್ ವರ್ಡಿಂದ ನಮ್ಮ ಇಡೀ ಲೈಫ್ ಡ್ಯಾಮೇಜ್ ಆಗುತ್ತೆ. ಸೊ ವರ್ಡಲ್ಲಿ ಏನು ತಾಕತ್ತಿದೆ, ಏನು ಪವರ್ ಇದೆ ಅಂದರೆ, ಡಾಕ್ಟರ್ ಗೂಗಲಲ್ಲಿ ಹಾಕಿದೆ, ಡಾಕ್ಟರ್ ಮೊಸಾರೋ ಇಮ್ಯಾಟೋ ಅಂತ, ಅವರು ಪ್ರತಿಯೊಂದು ವಾಟರ್ ಟೆಕ್ನಿಕ್ಕಿಂದ ಮ್ಯಾನಿಫೆಸ್ಟೇಷನ್ ಮಾಡಿ, ಅಂದರೆ ಒಂದೊಂದು ವರ್ಡ್, ಲವ್ ಅನ್ನೋದ್ರಿಂದ ಏನು, ಹೇಟ್ ಅನ್ನೋದ್ರಿಂದ ಏನು ಅಂತ ಅವರು ಒಂದು ಲೋಟ ನೀರಿಟ್ಬಿಟ್ಟು ಗಾಜಿನ ಲೋಟದಲ್ಲಿ ಫ್ರೀಝರಲ್ಲಿ ಇಡ್ತಾರೆ ರಾತ್ರಿ. ಬೆಳಗ್ಗೆ ಎದ್ದು ತೆಗೆದಾಗ ಲವ್ ಅನ್ನೋದೇನಿದೆ ಆ ಗ್ಲಾಸ್ ಲೋಟ ಬ್ಯೂಟಿಫುಲ್ ಡಿಸೈನ್ ಆಗಿರುತ್ತೆ. ಹೇಟ್ ಅಂದಾಗ ಅದು ಫುಲ್ಲು ಒಂದು ಚೆನ್ನಾಗಿಲ್ದಿರುವಂಥ ಒಂದು ಡಿಸೈನ್ ಇರಲ್ಲ. ಸೊ ನಾವು ಒಂದು ದಿನಕ್ಕೆ ಇಷ್ಟೆಲ್ಲ ನೆಗೆಟಿವ್ ಮಾತಾಡ್ತೀವಿ. ನನ್ನ ಹೆಲ್ತ್ ಚೆನ್ನಾಗಿಲ್ಲ, ಅಯ್ಯೋ ನಂಗೆ ಜ್ವರ ಬಂದುಬಿಟ್ರೆ, ಒಂದು ಸಣ್ಣದಾದರೂ ಮನುಷ್ಯ ತಡೆಯೋಕ್ಕಾಗಲ್ಲ, ತುಂಬ ಸೆನ್ಸಿಟಿವು. ಇನ್ನೇನಾಗ್ಬಿಟ್ರೆ ಮತ್ತೇನಾಗ್ಬಿಟ್ರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ 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 ನಾವೇ ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡ್ತೀವಿ. ಸೊ ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಥಾಟ್ ಯು ಅಟ್ರ್ಯಾಕ್ಟ್. ನಮ್ಮ ಲೈಫಲ್ಲಿ ನಾವಿವತ್ತು ಏನೇನು ಅಟ್ರ್ಯಾಕ್ಟ್ ಮಾಡ್ತಿದ್ದೀವಿ, ಒಂದು ಕರ್ಮ, ಜೊತೆಗೆ ನಾವೇ ಎಲ್ಲವನ್ನು ಅಟ್ರ್ಯಾಕ್ಟ್ ಮಾಡಿರೋದು ನಮ್ಮ ಮಾತಿನಿಂದ, ನಮ್ಮ ನೆಗೆಟಿವ್ ಥಾಟಿಂದ, ನೆಗೆಟಿವ್ ಫೀಲಿಂಗಿಂದ, ಪ್ರತಿಯೊಂದರ ಬಗ್ಗೆ ಜಡ್ಜ್ಮೆಂಟ್ ಮಾಡಿದ್ರಿಂದ ನಾವು ಎಲ್ಲವನ್ನು ಅನುಭವಿಸ್ತೀವಿ. ಸೊ ಮೇಯ್ನಾಗಿ ಡಿಪ್ರೆಷನ್ಗೆ ಹೋಗೋದು ಏನಕ್ಕೆ ಅಂದರೆ, ಎಲ್ಲವನ್ನು ಮನುಷ್ಯ ಸಪ್ರೆಸ್ ಮಾಡ್ತೀವಿ, ಒಬ್ಬರ ಹತ್ರ ಹೇಳ್ಕೊಳಕ್ಕಾಗಲ್ಲ ನಾವು. ಹೆಣ್ಮಕ್ಳು ಎಸ್ಪೆಷಲಿ ಇದರಲ್ಲಿ ಎಲ್ಲವನ್ನು ತುಂಬ್ಕೊತೀವಿ ನಾವು. ಸೊ ಒಂದೇ ಸಾರಿ ಮಕ್ಳ ಮೇಲೆ ರೇಗಾಡ್ತೀವಿ, ಇಲ್ಲ ಮನೆಯಲ್ಲಿ ರೇಗಾಡ್ತೀವಿ, ಅದರಿಂದ ತುಂಬ ಪ್ರಾಬ್ಲಮ್ಸ್ಗಳು, ಡಿಸೀಸ್ಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ತುಂಬಾ ಹಾರ್ಟ್ ಅಟ್ಯಾಕ್ಸ್ ಕೂಡ ಈ ಕಾರಣಕ್ಕೆ ಬರುತ್ತೆ. ಸೊ ನೆಗೆಟಿವ್ ಆದಷ್ಟು ಮಾತಾಡಬಾರ್ದು. ಆ್ಯಂಡ್ ಏನೇ ಆದರೂ ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು. ಲೈಫ್ ಇಸ್ ಸೋ ಬ್ಯೂಟಿಫುಲ್. ಪ್ರತಿ ಕ್ಷಣ ಖುಷಿಯಿಂದ ಬದುಕಿದ್ರೆ ಎಂಥ ಹೆಲ್ತ್ ಇಶ್ಯೂ ಕೂಡ ದೂರ ಆಗುತ್ತೆ. ನಮ್ಮ ಒಂದು ಏನು ನಮ್ಮ ಒಂದು ಬಿಲೀಫ್ ಏನಿದೆ ಅದನ್ನು ನಾವು ಬದಲಾಯಿಸ್ಕೊಂಡ್ರೆ ನಮ್ಮ ಲೈಫ್ ಪೂರ್ತಿಯಾಗಿ ಬದಲಾವಣೆ ಆಗುತ್ತೆ. ಓಕೆ, ಸೊ ಲೈಫ್ನ ಒಂದು ಪರ್ಫೆಕ್ಟ್ ಆದಂಥ ಒಂದು ಆಯಾಮ ಮ್ಯಾನಿಫೆಸ್ಟ್ ಮಾಡುವಂಥ ರೀತಿ ನೀತಿಗಳೇನು ಅಂದರೆ, ನಕಾರಾತ್ಮಕವಾದಂಥ ಒಂದು ಆಲೋಚನೆಗಳಿಂದ ಮೊದಲು ದೂರ ಇರಬೇಕು. ಆಲೋಚನೆಗಳಿಂದ ನಂತರ ಅದು ನಮ್ಮ ವರ್ಡ್ಸ್ ಆಗಿ ಹೊರಹೊಮ್ಮತ್ತೆ, ನಂತರ ಅದು ಕ್ರಿಯೆ ಆಗಿ ಆ್ಯಕ್ಷನ್ಸ್ ಆಗಿ ಹೊರಹೊಮ್ಮತ್ತೆ. ಸೊ ಆ್ಯಸ್ ವಾಟ್ ಯು ಸೇ, ಅದನ್ನು ಬಡ್ ಸ್ಟೇಜ್, ಆ ಒಂದು ಮೊಗ್ಗಿನ ಹಂತದಲ್ಲೇ ನಾವು ತೆಗಿಬೇಕು. ಧನಾತ್ಮಕವಾದಂಥ ಆಲೋಚನೆಗಳನ್ನು ನಾವು ರೂಢಿಸ್ಕೊಳ್ಳೋದ್ರಿಂದ ವೆದರ್ ಇಟ್ ಇಸ್ ರಿಲೇಷನ್ಶಿಪ್ಸ್, ವೆದರ್ ಇಟ್ ಇಸ್ ಮನಿ, ವೆಲ್ತ್, ಎಲ್ಲವನ್ನು ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ನಮಗೆ ಯೂನಿವರ್ಸ್ ಕೊಟ್ಟು
ಕೊಟ್ಟಿರುತ್ತೆ. ಸೊ ವಿ ಜಸ್ಟ್ ನೀಡ್ ಟು ಹ್ಯಾವ್ ದ ಪವರ್ ಟು ಹೋಲ್ಡ್ ಅವರ್ ಓನ್ ಸ್ಪೇಸ್. ಬಿಲೀಫ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಆ ಬಿಲೀಫ್ನ ನೀವು ಭಗವಂತ ಅಂತ ನಂಬ್ತೀರಾ? ದಟ್ ವೆರಿ ಯೂನಿವರ್ಸಲ್ ಪವರ್. ಯೂನಿವರ್ಸಲ್ ಪವರ್, ಅದ್ಭುತವಾದ ಶಕ್ತಿ. ಎಸ್, ಅದರಲ್ಲಿ ಇಂಪಾಸಿಬಲ್ ಅನ್ನೋದು ಏನಿಲ್ಲ. ಮನುಷ್ಯನಿಗೆ ಇಂಪಾಸಿಬಲ್ ಅನಿಸುತ್ತೆ, ಬಟ್ ಯೂನಿವರ್ಸ್ಗೆ ಏನೂ ಇಲ್ಲ. ನಾವು ಯಾವಾಗ ಯೂನಿವರ್ಸ್ನ ಬಿಲೀವ್ ಮಾಡ್ತೀವಿ ಅದು ಮಿರಾಕಲ್ ಮಾಡುತ್ತೆ ನಮ್ಮ ಲೈಫ್ನ. ಸೊ ಒಂದು ಸ್ಮಾಲ್ ಟಿಪ್ ಇವತ್ತು ನಮ್ಮೆಲ್ಲರಿಗೂ ಕೊಡಬೇಕು ಅಂದರೆ, ಇಫ್ ಯು ಆರ್ ಫೀಲಿಂಗ್ ಲೋ ಫಾರ್ ರೀಸನ್ಸ್ ಅನ್ನೋನ್, ಏನು ಮಾಡಬಹುದು ವಿತಿನ್ 2 minutes ಟು ಜಸ್ಟ್ ಫೀಲ್ ಎಕ್ಸಿಲರೇಟೆಡ್? ಸೊ ಡೈಲಿ ಮಿರರ್ ಮುಂದೆ ನಿಂತ್ಕೊಳ್ಳಿ. ನಾನು ಯಾವಾಗಲೂ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸಲ್ಲಿ ತುಂಬ ವೈಬ್ರೇಷನ್ ಇದೆ. ಬಿಕಾಸ್ ಡ್ಯಾನ್ಸ್ ಯಾವಾಗ ಮಾಡ್ತೀವಿ ನಾವು? ಪಾರ್ಟೀಸ್ ಮಾಡುವಾಗ, ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಯಾವಾಗ ಡ್ಯಾನ್ಸ್ ಮಾಡ್ತೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇವರ ಲೈಫಲ್ಲಿ ಏನೋ ಚೇಂಜಸ್ ಆಗ್ತಿದೆ ಅಂತ ನಮ್ಮತ್ತೆ. ಮೇಯ್ನಾಗಿ ನಾವು ಏನು ಅನ್ಕೊತೀವೋ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ಪ್ರೂವ್ ಮಾಡುತ್ತೆ. ಸೊ ಮಿರರ್ ಮುಂದೆ ನಿಂತ್ಕೊಂಡು ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಲೈಫ್ ಪ್ರತಿದಿನ 21 days ಹೇಳಿ ನೋಡಲಿ, ಅವರ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಎಲ್ಲವೂ ಚೇಂಜ್ ಆಗುತ್ತೆ. ಓಕೆ, ಸೊ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಆಗದೆ ಹೋದರೂ ಮನಸ್ಥಿತಿಯನ್ನು ಬದಲಾಯಿಸೋದ್ರಿಂದ, ದ ವೆರಿ ಆಟಿಟ್ಯೂಡ್ ಆಫ್ ಸೀಯಿಂಗ್ ಲೈಫ್, ದ ಹೋಲ್ ಮೈಂಡ್ಸೆಟ್ನ ಚೇಂಜ್ ಮಾಡೋದ್ರಿಂದ ಕೊನೆಗೆ ಇದು ಬಂದು ಸಮಪ್ಪಾಗೋದು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಆ ಹಂತದಲ್ಲಿ ನಮ್ಮ ಪ್ರಜ್ಞೆಯನ್ನು ನಾವು ಜಾಗೃತವಾಗಿ ಇಟ್ಕೊಂಡು ವಿ ಶುಡ್ ಕೀಪ್ ಆ ಹಾರ್ಟ್ ಆ್ಯಂಡ್ ಮೈಂಡ್ ಓಪನ್ ಫಾರ್ ಆಲ್ ದ ಗುಡ್ ಥಿಂಗ್ಸ್ ಆ್ಯಂಡ್ ಪಾಸಿಟಿವ್ ಥಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.